रुद्रः पात्वमासः अतः षष्ठीमूर्तिः कार्यक्रमावलिप्ताभ्यः दम्पती पुष्पार्चनामुहूर्तोऽस्तु यो वा पुष्पं वेद पुष्पवान् प्रजावान् पुष्पान् भवति चन्द्रमा वा अपरान् पुष्पवान् प्रजावान् पुष्पान् भवति य एवं वेद आयतनवान् भवति। वयं पुत्रमधे देव्योजाधा शिद्यं भगं भक्षेत्याः भगस्परे गर्भगसत्यानादो भगेमाधियमुदा वाददन्नः भगस्परो जलय गोभिरश्वै भगप्रन्नगोलन निर्वन्दस्यामा उदेदानीं भगावन्दस्यामोतप्रापुत्र उत मध्ये अह्ना उदोदेतामघवंसा भगा एव भगवान्यस्तु देवास्तेन वयं भगवन्तस्यामा तन्त्वा भग सर्वैज्यो हरीति सनो भगपुर एता भावेह गुरवे सर्वलोकानां विषजे भवरोगिणां विधये सर्वविद्यानां श्रीदक्षिणामूर्तये नमः। श्रीशैलैशादयाताराधे भक्त्यादे गुणाकवान् यतीन्द्रपवना वन्दे रम्यजामातामणे लक्ष्मीनाथसमारम्भां नाथायमनमध्यमान् वन्दे गुरुं परम्पराम्। ॐ तत्पुरुषाय विद्महे महादेवाय धीमहि तन्नो रुद्रः प्रचोदयात्। अघोरेभ्यो नघोरेभ्यो घोरघोरकरेभ्यः सत्यो जातप्रभद्यामि सत्यो जाताय वै नमो नमः भवोभवाय नमः। ಸ್ವತಂತ್ರ ಹೋರಾಟಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಂತಹ ಒಂದು ಬಹುಶಃ 3 ಊರುಗಳನ್ನು ಅಳೆಯಲಿಕ್ಕೆ ಸಾಧ್ಯವಿಲ್ಲ. ಒಂದು ಮದ್ದೂರಿನ ಜನಸತ್ಯಾಗ್ರಹ, ಯುವರಾಷ್ಟ್ರಗಳ ಹೋರಾಟ, ಜೊತೆಗೆ ಮಾಸೂರು ಎಸಿಯವರು ಕೊಟ್ಟರು ಮಾಸೂರು ಬೆಳೆಗಳು. ಹಾಗೆ ಈ ಸ್ವತಂತ್ರ ಹೋರಾಟದಲ್ಲಿ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಂತಹ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಆರಾಟ ಮಾಡಿ ಬ್ರಿಟಿಷರಿಗೆ ಒಂದು ಸವಾಲನ್ನು ಹೊಂದಿದಂತಹ ಒಂದು ಕ್ಷೇತ್ರವಾಗಿರುವಂಥದ್ದೇ ನಮ್ಮ ಮದ್ದೂರು ನಕ್ಷತ್ರ ಆಗಿರುವಂತಹ ಅಂತಹ ಒಂದು ಹಿನ್ನೆಲೆಯಲ್ಲಿ ಇರುವಂತಹ ಈ ಮದ್ದೂರಿಗೆ ಆ ಕಾಲದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಸಿದ್ದಲಿಂಗಯ್ಯನವರು ಮೈಸೂರಿನ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಸಂದರ್ಭ, ಅದರ ಜೊತೆಗೆ ನಮ್ಮ ಮರಿಗೌಡರು, ವೀರಪ್ಪನವರು, ಬೇರೆ ಬೇರೆ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ಸತ್ಯಾಗ್ರಹವನ್ನು ಯಶಸ್ವಿಗೊಳಿಸಿದಂತಹ, ಅದರ ಜೊತೆಗೆ ಸತ್ಯಾಗ್ರಹದ ಹೋರಾಟಕ್ಕೆ ಭೂಮಿಯನ್ನು ಕೂಡ ದಾನವನ್ನು ಮಾಡುವುದರ ಮುಖಾಂತರವಾಗಿ ಅದಕ್ಕೆ ಮತ್ತಷ್ಟು ಶಕ್ತಿಯನ್ನು ತಂದಂತಹ ಒಂದು ಹಿನ್ನೆಲೆ ಇರುವಂತಹ, ಅದರ ಜೊತೆಗೆ ಇವತ್ತು ಏನು ನಾವು ಗೌರವ ಹಿಂದೆ ಬನ್ನಿ ಸರ್.
ಹಿಂದೆ ಬರಬೇಕು. ವಿದ್ಯಾರ್ಥಿಗಳಿಗೆ ಗೌರವ ಸಮರ್ಪಣೆ ಮಾಡಿದಂತಹ ಎಲ್ಲರಿಗೂ ಪೂರ್ವಕವಾದ ಬಂದ್ಬಿಡಿ ನೀವು ಹಾಗೆ. ಅಪೂರ್ವ ದಂಪತಿಗಳು ಕೂಡ ನಿಂತ್ಕೋಬೇಕಾಗಿ ಕೇಳ್ಕೊತಾ ಇದ್ದೇನೆ. ಸಭಿಕರೆಲ್ಲರೂ ಚಪ್ಪಾಳೆಯ ಮೂಲಕ ಗೌರವವನ್ನು ಸಲ್ಲಿಸಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಕಣ್ತುಂಬುವುದು ಅಂದ್ರೆ ಬಹಳ ಖುಷಿ ಅಂತ ಅನ್ಸುತ್ತೆ. ಈ ಕ್ಷಣ ಸ್ವಾಮಿ ಹೇಳಿದರೆ ಶಾರ್ಟ್ ಮಾಡಿಕೊಂಡು ಅದನ್ನ ಕೀಟಿ ಚೆಂದು ಅಂತ ಮಾಡಿಕೊಂಡು ಎಚ್ ಕೆ ವೀರಣ್ಣಗೌಡರವರ ಗರಡಿಯಲ್ಲಿ ಪಡೆಯಿದಂಥ ಒಂದು ದೊಡ್ಡ ವ್ಯಕ್ತಿತ್ವ. ತಮ್ಮ ಬದುಕಿನಲ್ಲಿ ಹಲವಾರು ನೋವುಗಳನ್ನು, ಕಷ್ಟಗಳನ್ನು, ಅದರ ಜೊತೆಯಲ್ಲಿ ನಲಿವನ್ನು ಕೂಡ ಅನುಭವಿಸಿ ಅದೊಂದು ಅಪೂರ್ವವಾಗಿರ್ತಕ್ಕಂಥ ರೀತಿಯಲ್ಲಿ ಒಳಮೂಡಿದಂಥ ಒಂದು ಮೂರ್ತಿ ಅದು. ಅವರ ಸಂಜಾತರಾಗಿರ್ತಕ್ಕಂತಹವರು ನಮ್ಮ ಅಪೂರ್ವ ಚಂದ್ರ ಅವರು. ಅಪೂರ್ವ ಚಂದ್ರ ಅವರು ನೋಡ್ಲಿಕ್ಕೆ ಕಾಣಿಸುತ್ತೆ, ಅಂದ್ರೆ ಕಾಣಿಸ್ತಾರೆ. ಅವರು ವಾಟ್ಸಪ್ನಲ್ಲಿ ಸ್ಟೇಟಸ್ ಹಾಕೊಳ್ತಿರ್ತಾರೆ, ನೀವು ನೋಡಿದ್ದೀರಾ? ನಾನು ಒಮ್ಮೊಮ್ಮೆ ಅವ್ರಿಗೆ ಹೇಳ್ತೇನೆ, ಅಲ್ಲಪ್ಪ ನಿಮ್ಮ ವಾಟ್ಸಪ್ ಸ್ಟೇಟಸ್ನ ನಾನು ಹಿಂದೆ ನೋಡ್ತಾ ಇತ್ತೀಚೆಗೆ ನೋಡೋದು ಬಿಟ್ಟಿದ್ದಾರೆ. ಅಲ್ಲಿ ಸಾಮಾನ್ಯವಾಗಿ ಮನೆಗೆ ಸಂಬಂಧಿಸಿದ, ಕುಟುಂಬದ ಸಮಸ್ಯೆಗಳಿಗೆ ಸಂಬಂಧಿಸಿದ, ಕುಟುಂಬದ ಆನಂದಕ್ಕೆ ಸಂಬಂಧಿಸಿದ ವಿಚಾರಗಳೇ ಇರ್ತವೆ. ಒಮ್ಮೆ ಅವರು ಮತ್ತು ಅವರ ಧರ್ಮಪತ್ನಿ ಈ ಶ್ರೀ ಕ್ಷೇತ್ರಕ್ಕೆ ಬಂದಾಗ ಕೇಳಿದೆ, ಏನಮ್ಮ ನಿಮ್ಮ ಯಜಮಾನರು ಹಾಕ್ಕೊಳ್ತಕ್ಕಂಥ ವಾಟ್ಸಪ್ ಸ್ಟೇಟಸ್ ನೋಡಿದ್ದೀರಾ ಅಂತ. ನೀವು ನೋಡಿದರೆ ಸಾಕು ಸ್ವಾಮಿ, ಆವಾಗ ಗೊತ್ತಾಗುತ್ತೆ ಅವ್ರ ಮನಸ್ಥಿತಿ ಏನು ಅಂತ. ಅಂದರೆ ಆ ತಾಯಿಯನ್ನು ಕೂಡ ನೋಡಿರ್ತಾರೆ ಅಂತ. ಎಷ್ಟೋ ಒಂದು ರೀತಿಯಲ್ಲಿ ವಿಡಂಬನಾತ್ಮಕವಾಗಿ, ಹಾಸ್ಯಾತ್ಮಕವಾಗಿ ಮತ್ತು ಅಷ್ಟೇ ಸೀರಿಯಸ್ ಆಗಿರ್ತಕ್ಕಂಥ ಹಲವಾರು ವಿಚಾರಗಳನ್ನು ಸಾಮಾನ್ಯ ಒಬ್ಬ ವ್ಯಕ್ತಿ ವಾಟ್ಸಪ್ನಲ್ಲಿ ಅಥವಾ ಮೆಸೇಜ್ ಕಳಿಸೋದು, ಸ್ಟೇಟಸ್ ಹಾಕ್ಕೊಳ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಇಷ್ಟವಾಗಿರ್ತಕ್ಕಂಥದ್ದು ಆಗಿರಬೇಕು, ಅಥವಾ ಬೇರೆಯವ್ರಿಗೆ ಏನೋ ತಿಳಿಸಲಿಕ್ಕೆ ಆಗಿರ್ತಕ್ಕಂಥ ವಿಚಾರ ಇರ್ಬೋದು. ಅದಕ್ಕೆ ನಾನು ನಮ್ಮ ಅಪೂರ್ವ ಚಂದ್ರಗೆ ಹೇಳಿದೆ, ಕೆಲವೊಂದು ವಿಚಾರಗಳನ್ನು ಲಘುನು ಮನೆಗೆ ಸಂಬಂಧಿಸಿದ ವಿಚಾರಗಳನ್ನು ನೇರ ಹೇಳಲಿಕ್ಕೆ ಸಾಧ್ಯ ಆದರೆ ಹೇಳಿಬಿಡಬೇಕು. ಬೇರೆ ಮಾಧ್ಯಮದ ಮುಖಾಂತರ ತಿಳಿಸ್ಲಿಕ್ಕೆ ಹೋದರೆ ಬೇರೆ ಬೇರೆ ಭಾವನೆಗಳು ಬಂದ್ಬಿಡ್ತಾವೆ, ಹುಷಾರು ಅಂತ ಕೆಲವು ಸೂಕ್ಷ್ಮವಾದ ವಿಚಾರಗಳಲ್ಲಿ ಸೂಕ್ಷ್ಮಗಿರಿ ಅಂತ ಹೇಳಿದ್ದು ಕೂಡ ಉಂಟು. ಯಾಕೆಂದರೆ ಪಕ್ಕದಲ್ಲೇ ಇರ್ತಾರೆ, ಪಕ್ಕದಲ್ಲೇ ನನಗೆ ಹಿಂಗೆ ಅನಿಸುತ್ತೆ, ಈ ಭಾವನೆ ಇದೆ ಅಂತ ಹೇಳಿಬಿಟ್ರೆ ಅವ್ರು ಅರ್ಥ ಮಾಡ್ಕೊಂಡಿರ್ತಾರೆ. ಇಲ್ಲಾಂದ್ರೆ ಯಾವುದೋ ಮುಖಾಂತರ ಚೀಟಿಯನ್ನು ನಮ್ಮ ದೊಡ್ಡವರು ಒಂದು ಮಾತನ್ನ ಹೇಳೋರು, ಗಂಡ ಹೆಂಡತಿ ಮುಗಿಸ್ಕೊಂಡು ಬಿಟ್ಟಿರುತ್ತೆ. ಅವನ ಗಂಡ ಹೆಂಡತಿ ಹತ್ರ ಹೇಳೋದಿಲ್ಲ, ಬೆಳಿಗ್ಗೆ 5 ಗಂಟೆಗೆ ಎದ್ದು ಟ್ರೈನ್ಗೆ ಹೋಗ್ಬೇಕು, ಬಸ್ಸಿನ ಟ್ರೈನ್ಗೆ ಹೋಗ್ಬೇಕು, ಇಬ್ಬರೇನೆ ಮನೆಯಲ್ಲಿ. ಈಗ ಹೆಂಡತಿ ಮಾತನಾಡಿಸ್ಲಿಕ್ಕೆ ಹೋದರೆ ಇವನ ಗಂಡಸಿನ ಒಂದು ಸ್ವಾಭಿಮಾನ, ಅದಕ್ಕೆ ಏನು ಮಾಡಿದ, ಚೀಟಿಯನ್ನು ಬರೆದ್ಬಿಟ್ಟು ನಾನು 5 ಗಂಟೆಗೆ ಟ್ರೈನ್ ಇದೆ, ಅದಕ್ಕೋಸ್ಕರ ನನ್ನ 4 ಗಂಟೆಗೆ ಏಳಿಸ್ಬೇಕು ಅಂತ ಹೇಳಿ ಚೀಟಿಯನ್ನು ಬರೆದ್ಬಿಟ್ಟು ತಂದೆ ಬತ್ತು ಇಟ್ಬಿಟ್ಟು ಮಲಕೊಂಡು. ಸರಿ, ಹೆಂಡತಿನ ಪಕ್ಕನೆ ಮಲಗಿದ್ದು ನೋಡಿದ್ದು ಇದನ್ನು ಗಂಡ ಬರೆದಿಟ್ಟದ್ದನ್ನು. ಆಕೆನ ಕರೆಕ್ಟಾಗಿ 4 ಗಂಟೆಗೆ ಎದ್ದು, ಏಕೆಂದರೆ ಏನೇ ಆದರೂ ಕೂಡ ಎಷ್ಟೇ ಕಿತ್ತಾಟ ಮಾಡಿದ್ರು ನಮ್ಮ ದೇಶದಲ್ಲಿ ತಾಯಿಯರು ಧರ್ಮಪತ್ನಿಯರು ಧರ್ಮವಾಗಿಯೇ ನಡ್ಕೊಳ್ತಾರೆ. ಅದರಿಂದ ನನಗೆ ಗೊತ್ತಿಲ್ಲ, ಬಟ್ ತಾಯಿಯರು ಕೂಡ ಧರ್ಮವಾಗಿ ನಡ್ಕೊಳ್ತಾರೆ. ಆಕೆ 4 ಗಂಟೆಗೆ ಎದ್ದು ಚೀಟಿಯನ್ನು ಬರೆದು ಚೀಟಿಯನ್ನು ನೋಡಿಬಿಟ್ಟು ಆ ಚೀಟಿ ಪಕ್ಕದಲ್ಲೇ ಈಗ 4 ಗಂಟೆ ಆಗಿದೆ, ನಿಮ್ಮ ಆಜ್ಞೆಯ ರೀತಿ ನಾನು ಬರೆದಿಟ್ಟಿದ್ದೇನೆ, ಎದ್ದು ನೀವು ಸ್ನಾನ ಮಾಡಿ ಟ್ರೈನ್ ಹೋಗೋದು ಅಂತ ಬರೆದಿಟ್ಟು. ಈ ಮನುಷ್ಯ ಮಲ್ಕೊಂಡಿದ್ದವನು ಬೆಳಿಗ್ಗೆ 6 ಗಂಟೆ ಆಗಿತ್ತು, ಟ್ರೈನ್ ಹೊರಟೋಗಿತ್ತು. ಆವಾಗ ಕೂಗಾಡಿ ಹೆಂಡತಿ ಬೈಕಿಡಿದ್ನಂತೆ, ಗೊತ್ತಾಗಲ್ಲ ನಿನಗೆ ಏನೆಲ್ಲ ಬೈಬೋದು ನಿಮಗೆ ಗೊತ್ತಿದೆ ಲ್ಯಾಂಗ್ವೇಜ್ನಲ್ಲಿ. ಆಗ ಅಮ್ಮ ಮಾತನಾಡಿಸಿದ್ಮೇಲೆ ಅಂತ ಹೇಳಿದ, ಆಕೆ ಹೇಳಿದಂತೆ, ಈಗ ನೀನು ಕೂಗಾಡೋ ಗಂಡಸು ರಾತ್ರಿ ಮಲ್ಕೋಬೇಕಾದ್ರೆ ನಾನು ಮಾತನ್ನು ಬಾಯ್ಬಿಟ್ಟು ಹೇಳಿದ್ರೆ ಆಗ್ತಾ ಇರಲಿಲ್ಲ, ನಾನು ಅದೇ ಮಾತನ್ನು ಮಾಡ್ತಾ ಇದ್ದೆ ಅಂತ. ಈ ಮಾತನ್ನು ನಮ್ಮ ಅಪೂರ್ವ ಚಂದ್ರಗೆ ಹೇಳಬೇಕಾಗಿರ್ತಕ್ಕಂಥ ವಿಚಾರ ಏನಾಗಿದೆ, ಅಮ್ಮನಿಗೆ ಹೇಳಿದ್ರು, ತಾಯಿಗೆ ನೀವು ಲೋಕ ಎಲ್ಲ ನೋಡೋ ಹಾಗೆ ಸ್ಟೇಟಸ್ ಯಾಕೆ ಹಾಕ್ಕೊಡ್ತೀರಿ ಅಂತ ಮೊನ್ನೆ ನಾನು ಅವ್ರಿಗೆ ಹೇಳಿದ್ದೆ. ಎಷ್ಟೋ ಬಾರಿ ಗಂಡಸರು ಹಾಗೆ ಮಾಡ್ತಿರ್ತೀರಿ, ಹೆಂಡತಿಗೆ ಹೇಳ್ಬೋದಾಗಿರ್ತಕ್ಕಂಥ ವಿಚಾರಗಳನ್ನು ಜಗತ್ತಿಗೆಲ್ಲ ತಿಳಿಯೋ ಹಾಗೆ ಮಾಡಿ ಇವ್ರ ಮನೆಯಲ್ಲಿ ಏನು ಸಮಸ್ಯೆ ಇದೆ ಅಂತ ತಿಳಿಯೋಕೆ ಮಾಡ್ತೀರಿ. ಆ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ. ಅದಾದ ನಂತರದಲ್ಲಿ ಸಾಕಷ್ಟು ಸ್ವಲ್ಪ